ಇವತ್ತಿನ ದಿವಸ ನಮ್ಮ ನಡುವೆ ಚಟುವಟಿಕೆಯಿಂದ ಕಾರ್ಯ ಮಾಡ್ತಕ್ಕಂಥ ಒಬ್ಬ ಯುವಕ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ನನಗೆ ಹೆಚ್ಚಿನದು ಹೇಳೋದೇನು ಒಂದಂದರೆ, ಉತ್ತರ ಕರ್ನಾಟಕ ಗರಡಿಯಲ್ಲಿ ಪಳಗಿದಂಥ ಒಬ್ಬ ಹೋರಾಟಗಾರ ಇವತ್ತು ಇಲ್ಲದಂತೆ ಆಗಿದೆ. ಧರ್ಮಪುರ ಕೇವಲ ಪತ್ರಕರ್ತನಾಗಿರದೆ ಯಾವುದೇ ಸಾರ್ವಜನಿಕ ಕಾರ್ಯ ಇರಲಿ ಅದರಲ್ಲಿ ಮುತುವರ್ಜಿ ವಹಿಸಿ ಎಲ್ಲಕ್ಕಿಂತಲೂ ಮುಂದೋಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗುಣ ಅವರಲ್ಲಿತ್ತು. ಯಾವುದೇ ಪ್ರಶ್ನೆ ಸರಿಯಾಗಿ ಕೇಳಬೇಕಾದ್ರೆ ಯಾರಿಗೂ ಹೆದರಲಾರ್ದಂತೆ ಸರಿಯಾಗಿ ಕೇಳ್ತಕ್ಕಂಥ ಒಂದು ಧೈರ್ಯ ಆತನಲ್ಲಿತ್ತು. ಒಳ್ಳೆ ಮತ್ತು ಕೆಟ್ಟದ್ದು ಯಾವುದೇ ಕಾರ್ಯಕ್ರಮ ಇರಲಿ ಅಂಥ ಕಾರ್ಯದಲ್ಲಿ ಮುಂದುವರೆದು ಕಾರ್ಯವನ್ನು ಮಾಡ್ತಿದ್ರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಆತ್ಮ ಅಮರವಾಗಿರ್ತದೆ, ಅದು ಸಾಯೋದಿಲ್ಲ, ಶರೀರ ಮಾತ್ರ ಬದಲಾವಣೆ ಆಗ್ತದೆ. ಅದಕ್ಕೆ ಆತ್ಮ ನಿಜವಾಗಿಯೂ ಶಾಂತಿ ರೂಪವಾಗಿ ಇರ್ತದೆ. ನಾವು ಒಂದು ಪದ್ಧತಿ ಮಾಡ್ಕೊಂಡಿವಿ, ಶಾಂತಿ ಕೋರಬೇಕು ಅಂತ. ಆತ್ಮ ಯಾವಾಗಲೂ ಶಾಂತಿನೇ ಅದರ ಸ್ವರೂಪ. ಕೇವಲ ಅದು ತನ್ನ ಶರೀರವನ್ನು ಬದಲಾವಣೆ ಮಾಡ್ತದೆ, ಅದು ಎಂದೂ ಸಾಯೋದಿಲ್ಲ. ಧರಂಪುರ ಅವರು ತಮ್ಮ ಶರೀರ ಬದಲಾವಣೆ ಮಾಡ್ತಾ ಇದ್ದಾರೆ ವಿನ ಅವರು ಬೆಟ್ಟ ಆಗಲಿಲ್ಲ. ಬೇರೆ ರೂಪದಲ್ಲಿ ಮತ್ತೆ ನಮ್ಮ ಎದುರಿಗೆ ಅವರು ಇರ್ತಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಾಂಧವರು ಅತಿ ಹೆಚ್ಚಿನಿಂದ ಯುವಕರೆಲ್ಲರೂ ತಾವು ಸೇರಿಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಒಂದೇ ಮಾತು. ನಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಭಾಳ ಅತ್ಯುತ್ತಮವಾಗಿ ಪತ್ರಕರ್ತರಂದರೆ ನಾಗಶೆಟ್ಟಿ ಧರಂಪುರ ಅವರಂಥ ಪತ್ರಕರ್ತರು ಇರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವ್ರು ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಯಾರಿಗೆ ದೊಡ್ಡವರು ಸಣ್ಣವರು ಅನ್ನೋದೇ ಅವರಿಗೆ ಒಂದು ಪ್ರಶ್ನೆ ಕೇಳೋದಾಗಲಿ, ಒಂದು ಎದುರು ಬಂದು ಮಾತಾಡೋದಾಗಲಿ, ಮತ್ತು ಯಾವುದೇ ಒಂದು ಕಾರ್ಯಕ್ಕಾಗಲಿ ಅವರು ಪತ್ರಕರ್ತರಲ್ಲದೇ ಬೇರೆ ಸಮಾಜ ಸೇವೆದಲ್ಲೂ ಭಾಳ ತೊಡಗಿಸ್ಕೊಂಡಿದ್ದರು. ಹಾಗಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಪತ್ರಕರ್ತ ಬಳಗಕ್ಕೆ ಭಾಳ ನಷ್ಟ ಉಂಟಾಗಿದೆ. ಹಾಗೂ ನಾವು ಈ ಪತ್ರಿಕಾ ರಂಗದಲ್ಲಿ ಭಾಳ ಬಡವರಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಪತ್ರಕರ್ತರು ಹೀಗೆ ಕಳೆದ 32-33 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಹೊಸ ಒಂದು ಪತ್ರಿಕೆಯನ್ನು ಇವರು ತೆಗೆದಿದ್ರು. ಅದಕ್ಕೆ ವಿಚಾರ ಅವರಿಗೆ ಆ ಪತ್ರಿಕಾ ಅದು ಒಂದು ಏನೂ ಸಿಗಲ್ದಂಗಾಯಿತು. ನಾವು ಅವ್ರಿಗೆ ಭಾಳ ಅವ್ರಿಗೆ ಅಲ್ಲದೇ ನಮಗೂ ಭಾಳ ದುಃಖ ಅನ್ನಿಸ್ತದೆ. ಯಾಕೆಂದರೆ ಇಂಥ ಪತ್ರಕರ್ತರು ಇನ್ನು ಮುಂದೆ ತಾವೆಲ್ಲರೂ ಇವ್ರ ಮಾರ್ಗದರ್ಶನದಲ್ಲಿ ಬಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯ ಪತ್ರಕರ್ತರಾಗಿ ಸೇವೆ ಸಲ್ಲಿಸಬೇಕು. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರು ನಾವು ಅವರಿಗೆ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತೇವೆ. ಮತ್ತು ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬಸ್ಥರಿಗೆ ಎಲ್ಲ ಕಷ್ಟದಿಂದ ಸಂಕಟದಿಂದ ದೇವರು ಒಳ್ಳೆಯದು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಬೇಡ್ಕೊಂಡು ಎರಡು ಮಾತಾಡ್ತೀನಿ. ಶ್ರದ್ಧಾಂಜಲಿ ಸಭೆ ನಮ್ಮೆಲ್ಲರಿಗೆ ಅತಿ ಆತ್ಮೀಯರಾಗಿರುವಂತಹ ಈ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರು ಆಗಿರುವಂತಹ ಶರಣ ನಾಗಶೆಟ್ಟಿ ಧರಂಪುರ ಅವರು ಅಕಸ್ಮಾತ್ ನಮ್ಮನ್ನೆಲ್ಲ ಅಗಲಿ ಹೋಗಿರುವುದು ನಮ್ಮೆಲ್ಲರಿಗೆ ತುಂಬ ಆಘಾತ ಆಗಿದೆ, ಹೇಳ್ಕೊಳ್ಳಾರ್ದಷ್ಟು ದುಃಖ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ ನಮನಗಳನ್ನು ಅವರಿಗೆ ಅರ್ಪಿಸ್ತೇನೆ. ಧರಂಪುರ ಅವರು ಬಹಳ ಜೀವನೋತ್ಸಾಹ ಹೊಂದಿದಂಥ ವ್ಯಕ್ತಿ. ಏನೇ ಕಷ್ಟ ಇದ್ರೂ ಸದಾ ಲವಲವಿಕೆಯಿಂದ ಇರೋದು, ಸದಾ ಆಕ್ಟಿವ್ ಇರೋದು. ಎಂದೂ ಅವ್ರ ವ್ಯಕ್ತಿತ್ವದಲ್ಲಿ ಒಂದು ದಿನನೂ ನಾವು ನಿರಾಸೆ ಅನ್ನೋದು ಕಂಡಿಲ್ಲ, ಯಾವತ್ತೂ ದುಃಖ ಅನ್ನೋದು ಕಂಡಿಲ್ಲ. ಅಂಥ ವ್ಯಕ್ತಿ ನಮ್ಮ ಧರಂಪುರ ಅವರು. ಪತ್ರಿಕಾ ರಂಗದಲ್ಲಿ ಬಹಳ ವರ್ಷ ಸೇವೆ ಸಲ್ಲಿಸಿದ್ದಾರೆ.
ಅವರ ಒಂದು ಜ್ಞಾನ, ಅವರಲ್ಲಿರುವಂಥ ಪ್ರತಿಭೆ, ಅವರ ದುಡಿಮೆ ನೋಡಿದ್ರೆ ಅವ್ರು ಎಲ್ಲೋ ಹೋಗಬೇಕಾಗಿತ್ತು. ಆದರೆ ಒಂದು ಸ್ವಾಭಿಮಾನದ ವ್ಯಕ್ತಿ, ಯಾವತ್ತೂ ಯಾವುದಕ್ಕೂ ಕಾಂಪ್ರಮೈಸ್ ಆಗಲಾರ್ದಂಥ ವ್ಯಕ್ತಿ ಮತ್ತು ಏನೂ ಆಸೆ ಇಲ್ಲದಂಥ ವ್ಯಕ್ತಿ. ಅದಕ್ಕಾಗಿ ಸದಾ ಕಾಯಕ ನಿಷ್ಠೆಯಾಗಿರುವಂಥ ನಮ್ಮ ಧರಂಪುರ ಅವರು ನಿಜಕ್ಕೂ ಒಬ್ಬ ಆದರ್ಶ ಪತ್ರಕರ್ತರಾಗಿದ್ದರು. ಇವತ್ತು ಅವರನ್ನು ಕಳ್ಕೊಂಡು ಇಡೀ ನೋಡ್ರಿ, ಅವರು ಏನೂ ಗಳಿಸಿಲ್ಲ, ಅವರಿಗೆ ಲೌಕಿಕವಾದಂಥ ಯಾವ ಆಸ್ತಿ ಗಳಿಸಿಲ್ಲ. ಆದರೆ ಅವ್ರ ಮೇಲೆ ಎಷ್ಟು ಜನರ ಪ್ರೀತಿ, ಇವತ್ತು ಇಡೀ ಜಿಲ್ಲೆನೇ ಕಂಬನಿ ಮಿಡಿತಾ ಇದೆ. ಇವತ್ತು ಗಣ್ಯಾತಿ ಗಣ್ಯರೆಲ್ಲ ಇದಕ್ಕೆ ಕಂಬನಿಯನ್ನು ಮಡಿದಿದ್ದಾರೆ. ನಿನ್ನೆ ಕೇಳಿ ನಮಗೂ ಒಂಥರ ಸಿಡಿಲ್ ಬಡ್ದಂಗೆ ಆಯಿತು, ಶಾಕಿಂಗ್. ಏನಪ್ಪ ಇಂಥ ಒಳ್ಳೆ ಮನುಷ್ಯ, ಒಳ್ಳೆ ಯಾಕಂದರೆ ಯೂಶ್ವಲಿ ನಮ್ಮಲ್ಲಿ ಹ್ಯಾಬಿಟ್ ಇರ್ತಾವ, ಹಂಗೆ ಹಿಂಗೆ ಓಡಾಡವಲ್ಲ, ಹೆಲ್ತಿ ಇದ್ದು ಎಲ್ಲ ಕಡೆ ನಮ್ಮ ಸಂಘಕ್ಕೆ ಒಳಗೆ ಓಡಾಡವ. ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘದ ಮೊದಲ ಕಾರ್ಯದರ್ಶಿಯಾಗಿ, ಆಮೇಲೆ ಉಪಾಧ್ಯಕ್ಷರಾಗಿ ನಿರಂತರ ಸೇವೆ ಮಾಡ್ಕೊತ ಬಂದಂಥ ಧರಂಪುರ ಇರುವಂಥದ್ದು ನಮ್ಮ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರ್ದ ನಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕೆ ಅವ್ರು ಹೆಂಗಿದ್ರು ಅಂತ ಹೇಳಕ್ಕೆ ಈಗ ಹೇಳ್ತಾರಲ್ಲ, ಈಗ ಬಂದಿದ್ದ ಜನಸ್ತೋಮನೆ ಅವ್ರು ಹೆಂಗಿದ್ರು ಅಂದ್ರೆ ಎಷ್ಟು ಜನಪ್ರಿಯ ಆಗಿದ್ರು ಅಂತ ಹೇಗಿಸಿಂದ. ಸೊ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರಿಗೂ ನಮ್ಮ ಹಾಕದ ಗ್ರೂಪ್ರಿಗೆ ಎಂಥ ಮನುಷ್ಯ ಹೆಂಗಿದ್ದಂದ ಎಲ್ಲರೂ ಯಾವಾಗಲೂ ನಗೋತ ಎಲ್ಲೇ ಯಾರೇ ಬರಲಿ ಜಯವಾಗಲಿ ಅಂತ ಅನ್ಕೋತ ಎಲ್ರಿಗೂ ಹುಮ್ಮನ್ಸ್ಲಿಂದ ಎಂತ ಇದ್ರು ಹಬ್ಸದೆ ಬಂದಾರ ಜಯವಾಗಲಿ ಅವ್ರಿಗೆ ಅಂತಂದು ಹೇಳಿ ಈ ಥರ ಹುಮ್ಮಸ್ಲಿಂದ ಮಾಡಿದಂಥ ಮನುಷ್ಯ ಇವತ್ತಿಲ್ಲ ಅಂದ್ರೆ ನಮಗೆ ಭಾಳ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂಥ ಸಂದರ್ಭ ಆಗ್ಯದ. ಆದರೂ ಈ ವಯಸ್ಸಿನಲ್ಲಿ ಹೋಗಬಾರ್ದಿತ್ತು, ಇನ್ನೊಂದು ಸ್ವಲ್ಪ ಒಳ್ಳೇದಿತ್ತು, ಇನ್ನೂ ಸೇವೆ ಬೇಕಾಗಿತ್ತು ಆ್ಯಕ್ಚುಲಿ ನಮ್ಮ ಸಂಘಕ್ಕೆ, ನಮ್ಮ ಪತ್ರಿಕೋದ್ಯಮಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರಿಗೆ ಭಗವಂತ ಚಿರಶಾಂತಿ ನೀಡಲಿ, ಹಾಗೂ ಅವರ ಕುಟುಂಬದವರಿಗೆ दुख भरिसुव शांति सिगली ಅಂತ भगवंतल पार्षद ಒಂದೆರಡು ಮಾತು ಮುಗಿಸ್ತೀನಿ. नमस्कार. तो क्या बोले, उनके प्रति जो सद्भावना आज बीदर जिले में है, न केवल बल्कि बीदर जिला पूरे कर्नाटक में ही पत्रकारिता के नाम से नागसेठी धर्मपुर जाने जाते थे. आज बड़ी दुखद घटना है. इस अवसर पर मैं अपनी ओर से श्रद्धा सुमन उनको अर्पित करते हुए अभी मेरे वरिष्ठ पत्रकार उनके प्रति बोले हैं. मैं समझता हूँ पत्रकारिता में मेरे सबसे करीबी और मेरे मार्गदर्शक रहे. मेरे पत्रिका का जो टाइटल है, पिछले में एक और दोस्त थे हमारे RS दरगे नागसेठी धर्मपुर, और फिर मैं DC ऑफिस में एक दिन टाइटल के नाम लिख रहे थे तो मैं कुछ और नाम लिख रहा था, तो उन्होंने सजेस्ट किया जिस समाज से आप आते हो उस समाज का प्रतिनिधित्व करने के लिए यदि आपको कुछ कहना है, समाज के प्रति कोई भावना आपको जागृत करना है, तो आप अपने समाज का ही नाम लेकर के इसका टाइटल लो. तो बंजारा गर्जना नाम आज मेरे करीबी मित्र नागसेठी धर्मपुर ये नाम दिए थे, और भगवान करे उनको पूरी तरह से शांति मिले, भगवान के चरणों में उनको आसन मिले, और फिर इस दुखद घड़ी में उनके परिवार को इसका सहन करने की शक्ति भगवान दे. इसे मैं हाथ जोड़ के प्रार्थना करके मैं उनको श्रद्धा सुमन एक बार नहीं कोटि प्रणाम उनको करके नागसेठी धर्मपुरकर जी को मेरे जीवन में कभी भी मैं आदर्श मानता था, आज भी मानूंगा, और फिर आगे भी उनके मार्गदर्शन पे मैं पत्रिका लेकर के चलूँगा. ಧನ್ಯವಾದ. ಸಹಾಯ ಮಾಡಿದ್ದಾರೆ. ಹಾಗೂ ಅವರು ಸರಳ ಸಜ್ಜನಿಕೆ ಬಗ್ಗೆ ಈಗಾಗಲೇ ಪತ್ರಿಕೆ ಶಿವಶರಣಪ್ಪ ಅವರೇ ಮಾತಾಡಿದ್ದಾರೆ, ಮನುಷ್ಯರು ಮಾತಾಡಿದ್ದಾರೆ. ಉಳಿದ ಎಲ್ಲ ನಮ್ಮ ಸಮಾಜದ ನಮ್ಮ ಪತ್ರಿಕಾ ರಂಗ, ಇವತ್ತು ಇಡೀ ಪತ್ರಿಕಾ ರಂಗ ಎಷ್ಟು ಒಂದು ಕಷ್ಟದಲ್ಲಿದೆ ಅಂದರೆ, ಮೊನ್ನೆ 1 ತಿಂಗಳ ಕೆಳಗಡೆ ನಮ್ಮ ರವಿಸ್ವಾಮಿ ಅವರು ಕೂಡ ಇದೇ ಥರ ಆಯಿತು. ಹೀಗೆ ಇವತ್ತು ನಿನ್ನೆ ಇವ್ರದ್ದಾಯಿತು. ಹಾಗಾಗಿ ನಮ್ಮ ಪತ್ರಿಕಾ ರಂಗದಲ್ಲಿ ಅನೇಕ ಇದು ಸುದ್ದಿ ತಿಳಿದ ತಕ್ಷಣ ಭಾಳ ದುಃಖ ಆಗ್ತಾ ಇದೆ. ನಿಜವಾಗಿಯೂ ಅವನು ಸರಳ ಸಜ್ಜನಿಕೆ ನೋಡಿದರೆ ಅವನಲ್ಲಿ ಯಾವತ್ತೂ ಸಿಟ್ಟೆ ನೋಡಿಲ್ಲ ನಾವು. ಅಜಾತ ಶತ್ರು ಅಂದ್ರೂ ಒಂದು ಕಮ್ಮಿಲ್ಲ. ಎಲ್ಲರ ಜೊತೆ ಬೈದರೂ ಕೂಡ ನಗವನೇ, ಅಂದರೂ ಕೂಡ ನಗವನೇ. ಆದರೂ ಕೂಡ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೇವರು ಅವರಿಗೆ ಆರೋಗ್ಯ, ಅವರ ಕುಟುಂಬದವರಿಗೆ ಒಂದು ದುಃಖ ಭರಿಸ್ತಕ್ಕಂಥ ಶಕ್ತಿ ಆ ದೇವರು ನೀಡಲಿ. ನಾವು ಎಲ್ಲರೂ ಒಂದು ಸಲ ನಮ್ಮ ಒಂದು ಏನು ಪತ್ರಿಕಾ ರಂಗದಲ್ಲಿ ನಾವೆಲ್ಲರೂ ಒಂದು ಎಚ್ಚೆತ್ತು ನಮ್ಮ ಸಮಾಜ ಸೇವೆ ಮಾಡ್ತಂಥವ್ರಿಗೆ ನೆನೆಸಬೇಕು. ಮತ್ತು
ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಪತ್ರಿಕಾ ಭವನದಲ್ಲಿ ಕೂಡ ಯಾರ್ಯಾರ ಪತ್ರಿಕಾ ಬಗ್ಗೆ ಸೇವೆ ಮಾಡಿದಾರ ಅಂಥವ್ರದ್ದು ಒಂದು ಫೋಟೋ ಕೂಡ ಹಾಕ್ತಕ್ಕಂಥ ಒಂದು ಡಿಸಿಷನ್ ಮಾಡೋಣ ಆಗಲಿ ಅಂತ ಹೇಳಿ ದೇವರು ಅವರ ಒಂದು ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಜೈ ಓಂ ಶಾ